ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ಹಿಂದಿನ ವಿಡಿಯೋದಲ್ಲಿ ನಾವು ಮೈಸೂರು ವಿಭಾಗದ ಒಂದು ಅಭ್ಯಾಸ ಪತ್ರಿಕೆಯ ಭೌತ ವಿಜ್ಞಾನ ವಿಭಾಗದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ. ಈಗ ರಸಾಯನ ವಿಜ್ಞಾನ ವಿಭಾಗದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸವಿವರವಾಗಿ ಅಭ್ಯಾಸ ಮಾಡೋಣ. ಮೊದಲನೇ ಮುಖ್ಯ ಪ್ರಶ್ನೆ ಬಹು ಆಯ್ಕೆಯ ಪ್ರಶ್ನೆಗಳು. ಅದರಲ್ಲಿ ಮೊದಲನೇ ಪ್ರಶ್ನೆ, CaO+H2O gives CaOH twice. ಮೇಲಿನ ಸಮೀಕರಣವು ರಾಸಾಯನಿಕ ಕ್ರಿಯೆ ಯಾವ ವಿಧಾನವಾಗಿದೆ ಅನ್ನುವಂಥದ್ದು. ಆಯ್ಕೆಗಳು: ರಾಸಾಯನಿಕ ವಿಭಜನೆ, ರಾಸಾಯನಿಕ ಸಂಯೋಜನೆ, ರಾಸಾಯನಿಕ ಸ್ಥಾನಪಲ್ಲಟ, ರಾಸಾಯನಿಕ ದ್ವಿಸ್ಥಾನಪಲ್ಲಟ. ಸರಿಯಾದ ಆಯ್ಕೆ ರಾಸಾಯನಿಕ ಸಂಯೋಗ. ಇನ್ನು ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಲೋಹಗಳನ್ನು ಚಾಕುವಿನಿಂದ ಕತ್ತರಿಸಬಹುದಾದ ಲೋಹ ಯಾವುದು ಅನ್ನುವಂಥದ್ದು. ಆಯ್ಕೆಗಳು: ಸೋಡಿಯಂ, ಕಬ್ಬಿಣ, ಸತು, ತಾಮ್ರ. ಸರಿಯಾದ ಆಯ್ಕೆ ಸೋಡಿಯಂ. ಇನ್ನು ಆಲ್ಕೋಹಾಲ್ ಕ್ರಿಯಾ ಗುಂಪಿನ ಸೂತ್ರ. ಆಯ್ಕೆಗಳು: ClOH, COOH, CHO. ಸರಿಯಾದ ಆಯ್ಕೆ OH. ಆಭರಣಗಳ ತಯಾರಿಕೆಯಲ್ಲಿ ಲೋಹದ ಯಾವ ಗುಣ ಅನ್ವಯವಾಗುತ್ತದೆ ಅನ್ನುವಂಥದ್ದು. ಆಭರಣಗಳ ತಯಾರಿಕೆಯಲ್ಲಿ ಆ ಲೋಹದ ಕಾಂತೀಯತೆ, ಹೊಳಪು ಅಂತ ಹೇಳಿ ಕರಿತೀವಿ ಅದು, ಆಮೇಲೆ ತನ್ಯತೆ, ಆಮೇಲೆ ಕುಟ್ಯತೆ, ಈ ಮೂರು ಗುಣಗಳು ಈ ಮೂರು ಗುಣಗಳು ಆಭರಣ ತಯಾರಿಕೆಯಲ್ಲಿ ಸಹಾಯವಾಗುತ್ತವೆ. ಇನ್ನು ಮುಂದಿನ ಪ್ರಶ್ನೆ, CH3OH, C2H5OH, C3H7OH ಇದರ ಮುಂದಿನ ಸದಸ್ಯರ ಅನುರೂಪ ಶ್ರೇಣಿಯ ಸೂತ್ರ ಬರೆಯಿರಿ ಅನ್ನುವಂಥದ್ದು. ಸರಿಯಾದ ಉತ್ತರ C4H9OH. C4H9OH ಅನ್ನೋದು ಬ್ಯೂಟೆನಾಲ್ ಅಂಥೇಳಿ ಕರೆಸ್ಕೊಳ್ಳುತ್ತೆ. ಮುಂದಿನ ಪ್ರಶ್ನೆ, ಮೇಲಿನ ಚಿತ್ರ A ಮತ್ತು B ಚಿತ್ರದಲ್ಲಿ ಯಾವುದರಲ್ಲಿ ವಿದ್ಯುತ್ ದೀಪ ಬೆಳಗುತ್ತದೆ ಏಕೆ ಅನ್ನುವಂಥದ್ದು. ಮೊದಲೇ ಚಿತ್ರದಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಇಲ್ಲಿ ಸಾರಯುಕ್ತ HCl ದ್ರಾವಣ ಇದೆ, ಎರಡನೇದರಲ್ಲಿ ಸಕ್ಕರೆಯ ದ್ರಾವಣ ಇದೆ. ಎರಡರಲ್ಲಿ A ಅನ್ನುವಂತಹ ಏನು ದ್ರಾವಣ ಇದೆ, ಇದರಲ್ಲಿ ವಿದ್ಯುತ್ ದೀಪ ಬೆಳಗುತ್ತದೆ. ಇದಕ್ಕೆ ಕಾರಣ ಏನು ಅಂತಂದರೆ, ಯಾವಾಗ ನಾವು HCl ಅನ್ನು ನೀರಿನಲ್ಲಿ ಹಾಕ್ತೀವಿ ಆವಾಗ ಅದು H+ ಮತ್ತು Cl- ಅಯಾನ್ಗಳಾಗಿ ವಿಭಜನೆ ಹೊಂದುತ್ತದೆ. ಈ ವಿಭಜನೆ ಹೊಂದಿರತಕ್ಕಂಥ ಅಥವಾ ವಿಯೋಜನವಾಗಿರತಕ್ಕಂತಹ ಅಥವಾ ಅಯಾನೀಕರಣ ಹೊಂದಿರತಕ್ಕಂತಹ ಏನು ಅಯಾನ್ಸ್ ಇವೆ, ಇವೇ ಆವೇಶಗಳ ಹರಿವಿಗೆ ಸಹಾಯ ಮಾಡುತ್ತವೆ ಮತ್ತು ಆವೇಶಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುವಂತೆ ಮಾಡುತ್ತವೆ. ಆದರೆ ಈ ಎರಡನೇ ದ್ರಾವಣ ಏನಿದೆ, ಇದು ಸಕ್ಕರೆಯ ದ್ರಾವಣ. ಸಕ್ಕರೆಯನ್ನು ನೀರಿನಲ್ಲಿ ಹಾಕಿದಾಗ ಸಕ್ಕರೆಯ ಅಯಾನ್ಗಳನ್ನು ಉಂಟು ಮಾಡೋದಿಲ್ಲ. ಅಯಾನ್ಗಳು ಉಂಟು ಮಾಡದೇ ಇರುವುದರಿಂದ ಎರಡನೇ ದ್ರಾವಣದಲ್ಲಿ ವಿದ್ಯುತ್ ಪ್ರವಹಿಸುವುದಿಲ್ಲ. ಮುಂದಿನ ಪ್ರಶ್ನೆ, ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಚಿತ್ರವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಪ್ರಶ್ನೆ, ಎರಡು ಉಪಯೋಗಗಳನ್ನು ತಿಳಿಸಿ. ಕೆಳಗಿನವುಗಳಲ್ಲಿ ಎರಡು ಉಪಯೋಗಗಳನ್ನು ತಿಳಿಸಿ. ಮೊದಲೇದು ವಾಷಿಂಗ್ ಸೋಡಾ. ವಾಷಿಂಗ್ ಸೋಡಾವನ್ನು ನಾವೆಲ್ಲ ಉಪಯೋಗ ಮಾಡ್ತೀವಪ್ಪ ಅಂತಂದರೆ ಗಡಸಾದ ನೀರನ್ನು ಮೆದುಗೊಳಿಸಲಿಕ್ಕೆ ಉಪಯೋಗ ಮಾಡ್ತೀವಿ. ಆಮೇಲೆ ಇದನ್ನು ಸ್ವಚ್ಛಕಾರಿಯಾಗಿ ಉಪಯೋಗ ಮಾಡ್ತೀವಿ. ಇನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನಿದೆ, ಇದು ಮುರಿದ ಮೂಳೆಗಳನ್ನು ಜೋಡಿಸಲಿಕ್ಕೆ ಆಧಾರವಾಗಿ ಇದನ್ನು ಬಳಕೆ ಮಾಡ್ಕೋತೀವಿ. ಆಮೇಲೆ ಕೆಲವೊಂದಷ್ಟು ವಿಶೇಷವಾದಂತಹ ಮನೆಯ ವಿನ್ಯಾಸ ಮಾಡಲಿಕ್ಕೆ, POP ಅನ್ನು ಮಾಡಲಿಕ್ಕೆ, ನುಣುಪಾದ ಮೇಲ್ಮೈಯನ್ನು ತಯಾರು ಮಾಡಲಿಕ್ಕೆ ಮತ್ತು ಆಟಿಕೆಗಳ ಸಾಮಗ್ರಿಗಳನ್ನು ತಯಾರು ಮಾಡಲಿಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಬಳಸ್ತೇವೆ. ಈ ಕೆಳಗಿನ ರಾಸಾಯನಿಕ ಕ್ರಿಯೆ ಸರಿದೂಗಿಸಿದ ಸಮೀಕರಣ ಬರೆಯಿರಿ ಅನ್ನುವಂಥದ್ದು. ಮ್ಯಾಗ್ನೇಷಿಯಂ ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ, ಸೋಡಿಯಂ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಪರಸ್ಪರ ವರ್ತಿಸಿದಾಗ. ಉತ್ತರವನ್ನು ನೋಡೋಣ. ಮ್ಯಾಗ್ನೇಷಿಯಂ ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಅಂತಿದೆ. ಮ್ಯಾಗ್ನೇಷಿಯಂನ Mg ಅಂತ ಸೂಚಿಸ್ತೀವಿ, ಹೈಡ್ರೋಕ್ಲೋರಿಕ್ ಆಮ್ಲವನ್ನು HCl ಅಂತ ಸೂಚಿಸ್ತೀವಿ. Mg + HCl gives MgCl2, 2Mg + HCl gives MgCl2 + H2. ಇದು ಸರಿಯಾದ ಉತ್ತರ. ಇನ್ನು ಸೋಡಿಯಂ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ Na + HCl gives NaCl + H2. ಇಲ್ಲಿ 2HCl ಅಂತ ಆಗುತ್ತೆ. ಸರಿಯಾದ ಉತ್ತರ 2Na + 2HCl gives 2NaCl + H2. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಅಂಕಗಳ ಪ್ರಶ್ನೆಗಳು. ಸೋಡಿಯಂ ಸಲ್ಫೇಟ್ ಬೇರಿಯಂ ಕಾರ್ಬೊನೇಟ್ನೊಂದಿಗೆ ವರ್ತಿಸಿ ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕಾರ್ಬೊನೇಟ್ ಉಂಟು ಮಾಡುತ್ತಿದೆ. ಇದು ಯಾವ ವಿಧದ ರಾಸಾಯನಿಕ ಕ್ರಿಯೆಯಾಗಿದೆ? ಇದೊಂದು ದ್ವಿಸ್ಥಾನಪಲ್ಲಟ ರಾಸಾಯನಿಕ ಕ್ರಿಯೆಯಾಗಿದೆ. ಇನ್ನು ಇದರ ಸರಿದೂಗಿಸಿದ ಸಮೀಕರಣ ಬರೆಯಿರಿ ಅನ್ನುವಂಥ ಪ್ರಶ್ನೆ ಕೇಳಲಾಗಿದೆ. ಉತ್ತರವನ್ನು ನೋಡೋಣ. Na2SO4 + BaCl2 gives BaSO4 + 2NaCl. ಇನ್ನು ಈ ಕ್ರಿಯೆಯಲ್ಲಿ ಉಂಟಾಗುವ ಪ್ರಕ್ಷೇಪ ಯಾವುದು ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಈ ಒಂದು ಕ್ರಿಯೆಯಲ್ಲಿ ಉಂಟಾಗ್ತಕ್ಕಂಥ ಪ್ರಕ್ಷೇಪ ಬೇರಿಯಂ ಸಲ್ಫೇಟ್ ಅನ್ನುವಂಥದ್ದು.
ಇನ್ನು ಅಥವಾ ಪ್ರಶ್ನೆ ಇದೆ, ಅಂತರುಷ್ಣಕ ಮತ್ತು ಬಹಿರುಷ್ಣಕ ಕ್ರಿಯೆಯ ಭಿನ್ನತೆಯನ್ನು ತಿಳಿಸಿ ಒಂದು ಉದಾಹರಣೆ ಕೊಡಿ ಅನ್ನುವಂಥದ್ದು. ಸೊ ಅಂತರುಷ್ಣಕ ಕ್ರಿಯೆ ಅನ್ನುವಂಥದ್ದು ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಹೀರಿಕೆಯಾಗಿದೆ ಅದನ್ನು ಅಂತರುಷ್ಣಕ ಕ್ರಿಯೆ ಅಂತ ಹೇಳಿ ಕರೀತಾರೆ. ಅಂತ ಯಾವ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆಗಿದೆ ಆ ಕ್ರಿಯೆಯನ್ನು ಬಹಿರುಷ್ಣಕ ಕ್ರಿಯೆ ಅಂತ ಹೇಳಿ ಕರಿತೀವಿ. ಸೊ ಅಂತರುಷ್ಣಕ ಕ್ರಿಯೆಗೆ ಉದಾಹರಣೆ ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಅದು ಸೀಸದ ಆಕ್ಸೈಡ್, ಆಮೇಲೆ ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಆಗ್ತಕ್ಕಂಥದ್ದು, ಇದೊಂದು ಅಂತರುಷ್ಣಕ ಕ್ರಿಯೆಯಾಗಿದೆ. ಇನ್ನು ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ ಯಾವುದು ಅಂತಂದರೆ, ಸೊ ಉಷ್ಣ ಬಿಡುಗಡೆ ಆಗ್ತಕ್ಕಂಥ ಕ್ರಿಯೆ CaO + H2O ಗಿವ್ಸ್ CaOH2 ಈ ಒಂದು ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆಗುತ್ತದೆ. ಇದು ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆಯಾಗಿದೆ. ಇನ್ನು ಒಬ್ಬ ಹಾಲು ಮಾರುವವನು ತಾಜಾ ಹಾಲಿಗೆ ಅತ್ಯಲ್ಪ ಪ್ರಮಾಣದ ಅಡುಗೆ ಸೋಡಾ ಸೇರಿಸುತ್ತಾನೆ. ಅವನು ತಾಜಾ ಹಾಲಿನ pH ಅನ್ನು 6ರಿಂದ ಸ್ವಲ್ಪ ಕ್ಷಾರೀಯತೆಯ ಕಡೆಗೆ ಏಕೆ ಬದಲಾಯಿಸುತ್ತಾರೆ? ಆ ಹಾಲು ಮೊಸರಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದು ಏತಕ್ಕೆ ಅನ್ನುವಂಥದ್ದು. ಸೊ ಮೊದಲೇ ಪ್ರಶ್ನೆ ನೋಡೋಣ. ಅವನು ತಾಜಾ ಹಾಲಿನ pH ಅನ್ನು 6ರಿಂದ ಸ್ವಲ್ಪ ಕ್ಷಾರೀಯತೆಯ ಕಡೆಗೆ ಏಕೆ ಬದಲಾಯಿಸುತ್ತಾರೆ ಅನ್ನುವಂಥದ್ದು. ಸೊ ಯಾವಾಗ ಹಾಲಿಗೆ ಸ್ವಲ್ಪ ಪ್ರಮಾಣದ ಅಡುಗೆ ಸೋಡಾವನ್ನು ಸೇರಿಸ್ತೀವಿ ಆವಾಗ ಅದರ pH ಮೌಲ್ಯ 6ಕ್ಕಿಂತ ಹೆಚ್ಚಾಗುತ್ತೆ. ಸೊ ಇದರಿಂದ ಬ್ಯಾಕ್ಟೀರಿಯಾದ ಬೆಳವಣಿಗೆ ಕಡಿಮೆಯಾಗಿ ಅದು ಹೆಚ್ಚಿನ ಸಮಯದವರೆಗೆ ಹಾಲು ಕೆಡದೆ ಉಳಿಯಲು ಸಹಾಯಕಾರಿಯಾಗುತ್ತದೆ. ಇನ್ನು ಹಾಲು ಮೊಸರಾಗಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವುದು ಏಕೆ ಅನ್ನುವಂಥದ್ದು. ಸೊ ಯಾವಾಗ ಹಾಲು ಆಮ್ಲೀಯವಾಗಿರುತ್ತದೆಯೋ ಅದು ಬೇಗನೆ ಮೊಸರಾಗುವಂತಹ ಸಾಧ್ಯತೆ ಇರುತ್ತದೆ. ಸೊ ಅದನ್ನು ತಪ್ಪಿಸುವ ಸಲುವಾಗಿ ಹಾಲಿಗೆ ಅಡುಗೆ ಸೋಡಾವನ್ನು ಬೆರೆಸಲಾಗುತ್ತದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ, ದ್ರಾವಣ A, B, C ಮತ್ತು D ಇದರ pH ಮೌಲ್ಯ ಕ್ರಮವಾಗಿ 2, 5, 7 ಮತ್ತು 14 ಇರುತ್ತದೆ. ಇವುಗಳಲ್ಲಿ ಯಾವುದು ಪ್ರಬಲ ಆಮ್ಲ, ಯಾವುದು ದುರ್ಬಲ ಆಮ್ಲ, ಯಾವುದು ತಟಸ್ಥ ಮತ್ತು ಯಾವುದು ಪ್ರಬಲ ಪ್ರತ್ಯಾಮ್ಲ ಅನ್ನೋದನ್ನು ಹೇಳ್ರಿ ಅಂತದೆ. ಸೊ ನೋಡೋಣ. ಮೊದಲೇದು 2 ಅನ್ನುವಂಥದ್ದು ಇದು ಪ್ರಬಲ ಆಮ್ಲವಾಗಿದೆ. 5 ಅನ್ನುವಂಥದ್ದು ದುರ್ಬಲ ಆಮ್ಲ, 7 ಅನ್ನುವಂಥದ್ದು ತಟಸ್ಥ, ಪ್ರಬಲ ಪ್ರತ್ಯಾಮ್ಲ ಯಾವುದು ಅಂದರೆ 14. ಓಕೆ. ಸೊ ಇನ್ನು ಮುಂದಿನ ಪ್ರಶ್ನೆ, ಸೋಡಿಯಂ ಕ್ಲೋರೈಡ್ ಉಂಟಾಗುವಿಕೆ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಮೂಲಕ ವಿವರಿಸಿ ಅನ್ನುವಂಥದ್ದು. ಸೊ ಇದನ್ನು ಮಕ್ಕಳು ಪುಸ್ತಕವನ್ನು ನೋಡಿ ಅದರಲ್ಲಿರ್ತಕ್ಕಂತಹ ಸೋಡಿಯಂ ಕ್ಲೋರೈಡ್ನ ಚುಕ್ಕಿ ರಚನೆಯನ್ನು ಪ್ರಾಕ್ಟೀಸ್ ಮಾಡಬೇಕು. ಸೊ ಎರಡೂ ಚುಕ್ಕಿ ವಿನ್ಯಾಸಗಳು ಯಾವುದಪ್ಪ ಅಂತಾರೆ, ಸೋಡಿಯಂ ಕ್ಲೋರೈಡ್ನ ಚುಕ್ಕಿ ವಿನ್ಯಾಸ ಮತ್ತು ಮ್ಯಾಗ್ನೀಷಿಯಂ ಕ್ಲೋರೈಡ್ನ ಚುಕ್ಕಿ ವಿನ್ಯಾಸ ಇವೆರಡು ಭಾಳಷ್ಟು ಇಂಪಾರ್ಟೆಂಟ್ ಇವೆ. ಸೊ ಇವುಗಳನ್ನು ಮಕ್ಕಳು ತಯಾರಿ ಮಾಡಿಕೊಳ್ಳಬೇಕು. ಇನ್ನು ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವಿನ ವ್ಯತ್ಯಾಸ ತಿಳಿಸಿ ಅನ್ನುವಂಥದ್ದು. ಸೊ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಕಾರ್ಬನ್ ಮಧ್ಯೆ ಏಕಬಂಧವನ್ನು ಹೊಂದಿದೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕಾರ್ಬನ್ ಮಧ್ಯೆ ದ್ವಿಬಂಧ ಅಥವಾ ತ್ರಿಬಂಧವನ್ನು ಹೊಂದಿವೆ. ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಅಥವಾ ಹೈಡ್ರೋಕಾರ್ಬನ್ಗಳು ಕಡಿಮೆ ಕ್ರಿಯಾಶೀಲವಾಗಿವೆ. ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಹೈಡ್ರೋಕಾರ್ಬನ್ಗಳು ಹೆಚ್ಚಿನ ಕ್ರಿಯಾಶೀಲತೆಯನ್ನು ಹೊಂದಿವೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಉತ್ತಮವಾದಂಥ ಇಂಧನವಾಗಿದ್ದು ಸಂಪೂರ್ಣವಾಗಿ ದಹಿಸುತ್ತವೆ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕ್ರಿಯಾಶೀಲವಾಗಿರುವುದರಿಂದ ಇದರ ಜೊತೆಗೆ ಇವು ಹಳದಿ ಜ್ವಾಲೆಯಿಂದ ಉರಿದು ಹೆಚ್ಚಿನ ಮಸಿಯನ್ನು ಅಥವಾ ಅಪೂರ್ಣವಾದಂಥ ದಹನವನ್ನು ಇವು ಉಂಟು ಮಾಡುತ್ತವೆ. ಇನ್ನು ಸಮಾಂಗತೆ ಎಂದರೇನು? ಬ್ಯೂಟೇನಿನ 2 ಸಮಾಂಗಿಗಳ ರಚನಾ ವಿನ್ಯಾಸ ಬರೆಯಿರಿ ಅನ್ನುವಂಥದ್ದು. ಸೊ ಉತ್ತರವನ್ನು ನೋಡೋಣ. ಒಂದೇ ರೀತಿಯ ಅಣುಸೂತ್ರ ಹೊಂದಿದ್ದು ಬೇರೆ ಬೇರೆ ರಚನಾ ಸೂತ್ರವನ್ನು ಹೊಂದಿರತಕ್ಕಂತಹ ಕಾರ್ಬನ್ ಸಂಯುಕ್ತಗಳಿಗೆ ಸಮಾಂಗಿಗಳು, ರಚನಾ ಸಮಾಂಗಿಗಳು ಅಂತ ಕರಿತೀವಿ. ಆ ಒಂದು ವಿದ್ಯಮಾನಕ್ಕೆ ಸಮಾಂಗತೆ ಅಂತೇಳಿ ಕರಿತೀವಿ. ಬ್ಯೂಟೇನಿನ 2 ಸಮಾಂಗಿಗಳ ರಚನಾ ವಿನ್ಯಾಸ ಬರೆಯಿರಿ ಅಂತಿದೆ. ಒಂದು ನಾರ್ಮಲ್ ಬ್ಯೂಟೇನ್, ಇನ್ನೊಂದು ಐಸೋಬ್ಯೂಟೇನ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು ಅಲ್ಲ. ಸೊ ಬ್ಯೂಟೇನ್ ಅಂತಕ್ಕಂಥದ್ದು ನಾರ್ಮಲ್ ಬ್ಯೂಟೇನ್ ಹೆಂಗಿರ್ತದೆ ಅಂತಂದ್ರೆ ಒಂದು ನೇರ ಸರಪಳಿ ಇರ್ತದೆ. ಕಾರ್ಬನ್ 4 ಕಾರ್ಬನ್ ಪರಮಾಣುಗಳು ಸರಣಿಯೊಳಗೆ ಜೋಡಿಸಲ್ಪಟ್ಟು ಸೊ ಅದರ ಸುತ್ತಲೂ ಹೈಡ್ರೋಜನ್ ಪರಮಾಣುಗಳ ಜೋಡಣೆ ಒಳಗೊಂಡಿರುತ್ತದೆ. ಇನ್ನು ಐಸೋಬ್ಯೂಟೇನ್ ಏನಿದೆ ಅದು 3 ಕಾರ್ಬನ್ ಪರಮಾಣುಗಳು ಸರಣಿಯಲ್ಲಿದ್ದು ಒಂದು ಕಾರ್ಬನ್ ಪರಮಾಣು ಕವಲೊಡೆದು ಅವು ಎಲ್ಲವುಗಳಿಗೆ ಹೈಡ್ರೋಜನ್ ಪರಮಾಣುಗಳು ಸೇರಿಕೊಂಡಿರುತ್ತವೆ. ಇದು ಐಸೋಬ್ಯೂಟೇನ್. ಸೊ ಮಕ್ಕಳೇ, ಇಲ್ಲಿವರೆಗೆ ಮೈಸೂರು ವಿಭಾಗದ